ಪ್ರೀತಿಯ ದೇವಜನರೇ, ಆಸರೆ ಟಿವಿಯ ಎಲ್ಲ ಪ್ರೇಕ್ಷಕರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು. ಈ ಟಿವಿಯ ಮೂಲಕ ದೇವರ ವಾಕ್ಯವನ್ನು ನಿಮಗೆ ಕಲಿಸುವುದಕ್ಕಾಗಿ ಅನುವು ಮಾಡಿಕೊಟ್ಟ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ನೀವು ತೋರಿಸುವ ಆಸಕ್ತಿಗೆ ನಿಮ್ಮನ್ನು ಅಭಿನಂದಿಸುತ್ತಾ, ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದಲ್ಲೇ ನಾವಿದ್ದೇವೆ. ಅದರ 15ನೇ ವಚನದಿಂದ ನಾವು ಬೇಗನೆ ವಾಕ್ಯವನ್ನು ಕಲಿಯೋಣ. 7ನೆಯ ದೂತನು ತುತ್ತೂರಿಯನ್ನು ಊದಿದನು, ಆಗ ಪರಲೋಕದಲ್ಲಿ ಮಹಾ ಶಬ್ದ ಉಂಟಾಯಿತು. 7ನೆಯ ತುತ್ತೂರಿ ಊದಿದಾಗ ದೇವರು ತನ್ನ ನ್ಯಾಯ ತೀರ್ಪಿನ ಕಾಲ ಹತ್ತಿರ ಮಾಡಿಕೊಂಡದ್ದಕ್ಕಾಗಿ ಪರಲೋಕದಲ್ಲಿ ಆತನಿಗೆ ಸ್ತೋತ್ರ ಸಲ್ಲಿಸುವ ಒಂದು ಆರಾಧನೆ ದೃಶ್ಯವಾಗಿದೆ. ನಾವು ಮುಂದಿನ ವಾಕ್ಯಗಳಲ್ಲಿ ಕಾಣುವಂಥದ್ದು. 7ನೆಯ ತುತ್ತೂರಿ ನ್ಯಾಯ ತೀರ್ಪಿನ ಕೊನೆಯ ತುತ್ತೂರಿಯಾಗಿದೆ. 7ನೇ ತುತ್ತೂರಿ ಊದುವಾಗ ಸಂಭವಿಸುವ ಘಟನೆಗಳಾಗಿದೆ. 15ನೇ ಅಧ್ಯಾಯದ 1ನೇ ವಚನದಿಂದ ಆರಂಭವಾಗುವ 7 ಕ್ರೋಧ ಪಾತ್ರೆಯ ಅಥವಾ ರೌದ್ರ ಪಾತ್ರೆಯ ನ್ಯಾಯ ತೀರ್ಪು. 10ನೇ ಅಧ್ಯಾಯದ 7ನೇ ವಚನದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವುದು ಎಂದು ಹೇಳಿದನು. ಅಂದರೆ 7ನೇ ತುತ್ತೂರಿ ಊದುವಾಗ ಕೊನೆಯ ಕ್ರೋಧ ಪಾತ್ರೆಯ ನ್ಯಾಯ ತೀರ್ಪು ಆರಂಭವಾಗ್ತದೆ. ದೇವರು ಸಂಪೂರ್ಣವಾಗಿ ತನ್ನ ವಿಮೋಚನೆಯ ಕೆಲಸವನ್ನು ಮುಗಿಸುತ್ತಾನೆ ಎಂಬ ಸಂಗತಿಯನ್ನು ನಾವು ನೋಡಿಕೊಳ್ಳುತ್ತೇವೆ. ಇದಕ್ಕೆ ಆಧಾರವಾಗಿ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ ನಾವು ಓದುವಾಗ, ಪ್ರವಾದಿಯಾದ ಯೋವೇಲನು ಈ ಸಂಗತಿಯನ್ನು ಸಾವಿರಾರು ವರ್ಷಗಳ ಹಿಂದೆ ಪ್ರವಾದಿಸಿದ್ದಾಗಿ ನಾವು ನೋಡುತ್ತೇವೆ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ ಅದರ 1ನೇ ವಾಕ್ಯ ಮತ್ತು 2ನೇ ವಾಕ್ಯ. ಚಿಯೋನಲ್ಲಿ ಕೊಂಬುವುದಿರಿ, ನನ್ನ ಪರಿಶುದ್ಧ ಪರ್ವತಗಳಲ್ಲಿ ದನಿಗೆಯಿರಿ, ಸಮಸ್ತ ಭೂನಿವಾಸಿಗಳು ನಡಿಗಲಿ. ಯೆಹೋವನ ದಿನವು ಬರಲಿದೆ, ಸಮೀಪಿಸಿತು, ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲಿನ ಕತ್ತಲಿನ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಂಡಿರುವ ಹಾಗೆ, ಇಗೋ ಪ್ರಭಾವವಾದ ದೊಡ್ಡ ದಂಡು, ಇಂಥವು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲಾಂತರಾಂತರಗಳ ಬಹುವರ್ಷಗಳಲ್ಲಿ ಬರುವುದಿಲ್ಲ. ಇನ್ನು ಮುಂದೆ ತಲತಲಾಂತರಗಳ ಬಹುವರ್ಷಗಳಲ್ಲಿ ಬರುವುದಿಲ್ಲ. ಅಂದರೆ ಯೋವೇಲನು ಹೇಳ್ತಾ ಇದ್ದಾನೆ, ದೇವರು ತನ್ನ ರಾಜ್ಯಾಡಳಿತವನ್ನ ಹೊತ್ತುಕೊಳ್ಳುವಾಗ ಇನ್ನು ಸಂಪೂರ್ಣ ವರ್ಷಗಳು ಆತನದಾಗಿ ಮಾರ್ಪಡುತ್ತದೆ. 15ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದುವಾಗ, ಈ 7ನೇ ತುತ್ತೂರಿ ಊದುವಾಗ ನಡೆಯುವ ಘಟನೆಗಳನ್ನು ನಾವು ನೋಡುತ್ತೇವೆ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಲಕ್ಷಣ ನನಗೆ ಕಾಣಿಸಿತು. 7 ಮಂದಿ ದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಅವು ಕಡೆಯ ಉಪದ್ರವಗಳು, ಅವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. 7ನೆಯ ದೂತನ ತುತ್ತೂರಿಯನ್ನು ಊದಿದಾಗ 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿಂದ ಕೂಡಿದ ದೇವರ ರೌದ್ರದ ಪಾತ್ರೆ ಕಾಣಪಡುತ್ತಾ ಇದೆ. ಅವರು ಅದನ್ನು ಭೂಮಿಗೆ ಒಯ್ಯುವಾಗ 7 ವಿಧವಾದ ನ್ಯಾಯ ತೀರ್ಪು ಮತ್ತೆ ಸಂಭವಿಸಿದೆ. ಅಲ್ಲಿಗೆ ವಿಪತ್ತುಗಳು ಮುಗಿಯುತ್ತಾ ಇದೆ. ದೇವರು ಕೊನೆಯದಾಗಿ ಈ ನ್ಯಾಯ ತೀರ್ಪನ್ನು ಬರಮಾಡಿ ಭೂಮಿಯನ್ನು ವಿಮೋಚಿಸುವ ಕೆಲಸ ನಡೆಯುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ 11:15ರಲ್ಲಿ ನಾವು ನೋಡಿದ ಆ 7ನೇ ತುತ್ತೂರಿ ಊದುವಾಗ ನಡೆಯುವ ಘಟನೆಗಳು 15ನೇ ಅಧ್ಯಾಯದಿಂದ ನಾವು ಕಲಿಯಲಿಕ್ಕಿದ್ದೇವೆ. ಪ್ರಕಟಣೆ ಪುಸ್ತಕದ ಒಂದು ಪ್ರತ್ಯೇಕತೆ, ಎಲ್ಲವೂ ಒಂದರ ಹಿಂದೆ ಒಂದಾಗಿ ಅಲ್ಲ ಬರೆದಿರುವುದು. 11ರಿಂದ 14 ಅಧ್ಯಾಯಗಳು ಮಧ್ಯದಲ್ಲಿ ಸೇರಿಸಿದಂತಹ ಅಧ್ಯಾಯಗಳಾಗಿದೆ. 6ರಿಂದ 11ನೇ ಅಧ್ಯಾಯಗಳಲ್ಲಿ ಯೇಸುಕ್ರಿಸ್ತನನ್ನು ಕೇಂದ್ರವಾಗಿಟ್ಟುಕೊಂಡು ಎಲ್ಲ ಕಾರ್ಯಗಳು ನಡೆಯುತ್ತಾ ಇದೆ. ಅಂದರೆ ಯೇಸುಕ್ರಿಸ್ತನು ದೇಶವನ್ನು ತಿರುಗಿ ಪಡೆಯುವನಾಗಿ ನಾವು ಕಾಣುತ್ತೇವೆ. 11ನೇ ಅಧ್ಯಾಯ ನಾವು ಇದ್ದೇವೆ. 12ರಿಂದ 14ನೇ ಅಧ್ಯಾಯಗಳಲ್ಲಿ ಕ್ರಿಸ್ತ ವಿರೋಧಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸಂಗತಿಗಳು ನಡೆಯುತ್ತಾ ಇದೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಕ್ರಿಸ್ತ ವಿರೋಧಿಯನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಕೆಲವು ಸಂಗತಿಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. 11ನೇ ಅಧ್ಯಾಯದ ಈಗ ನಾವು ನೋಡುತ್ತಿರುವ 15ನೇ ವಚನದಿಂದ 19ನೇ ವಾಕ್ಯಗಳು ಮಹಾಸಂಕಟ ಕಾಲದ ಕೊನೆಯಲ್ಲಿ ನಡೆಯುವಂತಹ ಘಟನೆಗಳು. ಅಂದರೆ ಯೆಹೋವನು ರಾಜ್ಯಭಾರವನ್ನು ವಹಿಸಿಕೊಂಡ ನಂತರ ಪರಲೋಕದ ಜೀವಿಗಳು ದೇವರನ್ನ ಘನಪಡಿಸುವಂತಹ ಭಾಗ. ಆದರೆ ಅದು ಮಧ್ಯದಲ್ಲಿ ಬಂದು ಬಿಟ್ಟಿದೆ. ಇಲ್ಲಿ ಪರಲೋಕದಲ್ಲಿ ಮಹಾಶಬ್ದದಿಂದ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಇದು ಯಾವಾಗ ನಡೆಯುತ್ತದೆ ಅಂದರೆ, ಮಹಾಸಂಕಟ ಕಾಲ ಮುಗಿದು ಯೆಹೋವನಾದ ದೇವರು ನ್ಯಾಯ ತೀರ್ಪನ್ನು ಬರಮಾಡಿ ಭೂಮಿಯನ್ನು ವಿಮೋಚಿಸಿ ರಾಜ್ಯಾಧಿಕಾರವನ್ನು ತಾನು ಹೊತ್ತುಕೊಳ್ಳುವಾಗ ಪರಲೋಕ ಜೀವಿಗಳು ಈ ರೀತಿ ಹಾಡನ್ನು ಹಾಡುತ್ತವೆ. ಆದ್ದರಿಂದ ಇದು ಕಾಲಕ್ರಮಾನುಸಾರವಾಗಿ ಅಧ್ಯಾಯವು ಇಲ್ಲದೆ ಇರುವುದರಿಂದ
ನಮಗೆ ಅನೇಕ ಸಂಶಯಗಳು, ಅರ್ಥವಾಗದಂತೆ ಸಂಗತಿಗಳು ಉಂಟಾಗ್ತದೆ. ಅದಕ್ಕೋಸ್ಕರ ನಾನು ಸಂಕ್ಷಿಪ್ತವಾಗಿ ಸಂಗತಿಗಳು ನಿಮಗೆ ಹೇಳಿದ್ದು. ಈಗ ನಾವು ಧ್ಯಾನ ಮಾಡುವಂತಹ ಈ 11ನೇ ಅಧ್ಯಾಯದ 15ರಿಂದ 19ರ ತನಕನ ಈ ಪರಲೋಕದ ಹಾಡು ವಾಸ್ತವಿಕವಾಗಿ ಸ್ವಾಮಿ ತನ್ನ ವಿಮೋಚನೆ ಕೃತ್ಯವನ್ನು ಮುಗಿಸಿ ಮಹಾಸಂಕಟ ಕಾಲದ ಕೊನೆಯಲ್ಲಿ ಬರುವಂತಹ ಸಂಗತಿ. ಆದರೆ ಅದು ಇಲ್ಲಿ ಮಧ್ಯದಲ್ಲಿ ಬಂದುಬಿಟ್ಟಿದೆ. 16-17 ವಾಕ್ಯವನ್ನು ನಾವು ಓದುವಾಗ, ದೇರ್ ಇಸ್ ಎ ರಿಜಾಯ್ಸಿಂಗ್ ಓವರ್ ಎ ರೂಲರ್. ಅಧಿಕಾರಿಯನ್ನು ನೋಡಿಕೊಂಡು ಇವರು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. 16-17 ವಾಕ್ಯ ನಾವು ಓದುವಾಗ, ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು, ಕರ್ತನೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇನೆ. ದೇವರು ಈಗ ರಾಜ್ಯದ ಸಕಲ ಅಧಿಕಾರವನ್ನು ತೆಗೆದುಕೊಂಡು ಅಧಿಕಾರವನ್ನು ವಹಿಸಿಕೊಂಡು ತಾನು ರಾಜನಾಗಿದ್ದಾನೆ. ಇದನ್ನು ನೋಡುವಾಗ ಪರಲೋಕದ ಜೀವಿಗಳು ಕರ್ತನನ್ನು ಆರಾಧಿಸ್ತಾ ಇದ್ದಾವೆ. ಸಾವಿರಾರು ವರ್ಷಗಳಿಂದ ಈ ಅಧಿಕಾರ ಸೈತಾನ ಕೈಯಲ್ಲಿತ್ತು. ಆದರೆ ಅದು ಕರ್ತನ ಕೈಗೆ ತಿರುಗಿ ಸಿಕ್ಕಿದಾಗ ಪರಲೋಕದ ಜೀವಿಗಳು ಸಂತೋಷ ಪಡುತ್ತಾ ಇದ್ದಾವೆ. ಆತನ ರಾಜ್ಯದ ವ್ಯಾಪ್ತಿ ಎಷ್ಟಿದೆ ಎಂಬುದಾಗಿ ಅಲ್ಲಿ ಬರೆದಿದೆ. ಲೋಕದ ರಾಜ್ಯಾಧಿಕಾರ ಎಂಬುದಾಗಿ, ಅಂದರೆ ಕಿಂಗ್ಡಮ್ಸ್ ಆಫ್ ದಿಸ್ ವರ್ಲ್ಡ್, ಸರ್ವ ಲೋಕದ ರಾಜ್ಯಾಧಿಕಾರ. ಲೋಕದ ಒಂದು ರಾಜ್ಯದ ಅಧಿಕಾರ ಅಲ್ಲ, ಸರ್ವಲೋಕದ ಅಧಿಕಾರ. ಅಂದರೆ ಗ್ರೀಕ್ ಭಾಷೆಯಲ್ಲಿ ಅಲ್ಲಿ ರಾಜ್ಯ ಎಂಬುದಕ್ಕೆ, ಕಿಂಗ್ಡಮ್ಸ್ ಎಂಬುದಕ್ಕೆ ಸಿಂಗ್ಯುಲರ್ ಫಾರ್ಮ್ ಉಪಯೋಗಿಸಲಾಗಿದೆ, ಏಕವಚನ. ರಾಜ್ಯಗಳ ಅಧಿಕಾರ ಎಂಬುದಾಗಿ ಇಲ್ಲ, ರಾಜ್ಯದ ಅಧಿಕಾರ. ಅಂದರೆ ಈ ಭೂಮಿಯ ಸಂಪೂರ್ಣ ಅಧಿಕಾರ ಕರ್ತನ ಕೈಯಲ್ಲಿ ಬರ್ತದೆ. ಯೇಸು ಸ್ವಾಮಿ ರಾಜ್ಯವನ್ನು ಆಳುವಾಗ ಒಂದೇ ರಾಜ್ಯ, ಇಡೀ ವಿಶ್ವವನ್ನೇ ಒಂದೇ ರಾಜ್ಯವಾಗಿ ಆಳುವಂತಹ ಕರ್ತನು. ಇವತ್ತು ನಮಗೆ ಗೊತ್ತು, ಅನೇಕ ರಾಜ್ಯಗಳಿದೆ, ಅನೇಕ ಆಡಳಿತವಿದೆ, ಅನೇಕ ರಾಜರುಗಳಿದ್ದಾರೆ, ಅನೇಕ ಕಿಂಗ್ಡಮ್ಸ್ಗಳಿದ್ದಾವೆ. ಅಲ್ಲಿನ ಆಡಳಿತ ವ್ಯವಸ್ಥೆಗಳು, ಅಲ್ಲಿನ ಆಡಳಿತ ರೀತಿಗಳು, ಕಾನೂನುಗಳೆಲ್ಲ ವ್ಯತ್ಯಾಸ ಒಂದೊಂದು ರಾಜ್ಯಕ್ಕೆ ಹೋದ ಹಾಗೆ. ಆದರೆ ಯೇಸು ಸ್ವಾಮಿ ರಾಜ್ಯವನ್ನು ಆಳುವಾಗ ಒಂದೇ ರಾಜ್ಯಭಾರ, ಒಬ್ಬನೇ ರಾಜ. ಅದಾಗಿರುತ್ತದೆ ಸ್ವಾಮಿಯ ರಾಜ್ಯದ ಪ್ರತ್ಯೇಕತೆ. ಈಗ ಸೈತಾನನು ಅದರ ನೇತೃತ್ವವನ್ನು ಕೊಡ್ತಾ ಇದ್ದಾನೆ. ಯೇಸು ಆತನನ್ನು ಈ ಲೋಕದ ಪ್ರಭು ಎಂಬುದಾಗಿ ಕರೆದಿದ್ದಾನೆ. ಯೋಹಾನ ಸುವಾರ್ತೆ 12:31. ಆದರೆ ಆತನ ರಾಜ್ಯ ತಾತ್ಕಾಲಿಕ. ಯೇಸು ಅದನ್ನು ನಿತ್ಯವಾಗಿ ತನ್ನ ಕೈವಶ ಮಾಡಿಕೊಳ್ಳಿಕ್ಕಿದ್ದಾನೆ. ಈ ರಾಜ್ಯದ ಉದ್ದ, ವ್ಯಾಪ್ತಿ ಎಷ್ಟಿದೆ ಎಂಬುದಾಗಿ ನಾವು ಆ ಹಾಡಿನಲ್ಲಿ ನೋಡ್ತೇವೆ. ಯುಗ ಯುಗಾಂತರಗಳಲ್ಲಿ ನೀನು ರಾಜ್ಯವನ್ನು ವಹಿಸಿಕೊಂಡಿದ್ದಿ. ಒಂದು ಯುಗಕ್ಕೋಸ್ಕರವಲ್ಲ, ಯುಗ ಯುಗಾಂತರಗಳಲ್ಲಿ. 145ನೇ ಕೀರ್ತನೆ 13ನೇ ವಾಕ್ಯದಲ್ಲಿ, 143ನೇ ಕೀರ್ತನೆ 5ನೇ ವಾಕ್ಯ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಯುಗ ಯುಗಾಂತರಗಳಲ್ಲಿ ನೀನು ರಾಜನಾಗಿದ್ದಿ. ಒಂದು ಕಾಲಕ್ಕೆ ಮಾತ್ರವಲ್ಲ, ಒಂದು ನಿರ್ದಿಷ್ಟ ಸಮಯಕ್ಕೋಸ್ಕರ ಮಾತ್ರ ಸೀಮಿತವಲ್ಲ, ಯುಗ ಯುಗಾಂತರಗಳಲ್ಲಿ ನೀನು ರಾಜ್ಯವನ್ನು ಆಳುವಾತನು. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಕೊಂಡಾಡುವರು. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಸ್ತುತಿಸುವೆನು. ಅಂದರೆ ನಮ್ಮ ದೇವರು ಯುಗಕ್ಕೆ ಸೀಮಿತನಾದವನಲ್ಲ, ಯುಗ ಯುಗಾಂತರಗಳಲ್ಲಿರುವಾತನು. ಅಂದರೆ ಆತನ ರಾಜ್ಯದ ಉದ್ದ, ವ್ಯಾಪ್ತಿ ಯುಗ ಯುಗಾಂತರಗಳಲ್ಲಿ. ಆತನ ರಾಜ್ಯದ ಶಕ್ತಿ, ದ ಸ್ಟ್ರೆಂಗ್ತ್ ಆಫ್ ಹಿಸ್ ಕಿಂಗ್ಡಮ್. 17ನೇ ವಾಕ್ಯದಲ್ಲಿ, ಕರ್ತನೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ. ಆತನ ರಾಜ್ಯದ ಶಕ್ತಿ ಸರ್ವಶಕ್ತನ ಕೈಯಲ್ಲಿದೆ. ಆ ರಾಜ್ಯದ ರಾಜ ಸರ್ವಶಕ್ತನು. ಇವತ್ತು ಎಲ್ಲ ರಾಜ್ಯಗಳಿಗೆ ಹೆದರಿಕೆ ಇದೆ, ಕಾರಣ ಬೇರೆ ಯಾರಾದರೂ ಬಂದು ನಮ್ಮ ರಾಜ್ಯವನ್ನು ಕಿತ್ಕೊಳ್ತಾರ ಅಂತ. ಆದರೆ ಯೇಸು ಸ್ವಾಮಿ ರಾಜ್ಯವಾಳುವಾಗ ಬೇರೆ ಯಾರೂ ಅದನ್ನು ಅಪಹರಿಸುವುದಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಸರ್ವಶಕ್ತನ ಮಕ್ಕಳಾಗಿ ನಾವು ಜೀವಿಸುತ್ತಿರುವುದಾದರೆ, ನಮ್ಮ ದೇವರು ಸರ್ವಶಕ್ತನು ಎಂಬ ಅರಿವು ನಮಗಿರುವುದಾದರೆ ನಮಗೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಪರಲೋಕದಲ್ಲಿ ಇವರು ಸ್ತುತಿಸುವುದಕ್ಕೂ ಬಹಳ ಸಮಾಧಾನವಾಗಿರುವುದಕ್ಕೂ ಕಾರಣ ಅವರ ಕರ್ತನು ಸರ್ವಶಕ್ತನು ಎಂಬ ತಿಳುವಳಿಕೆ ಈ ಪರಲೋಕದ ಜೀವಿಗಳಿಗಿದೆ. ಭೂಮಿಯಲ್ಲಿ ನಾವು ಸಮಾಧಾನವಾಗಿ ಬಾಳದೆ, ಸಂತೋಷವಾಗಿ ಇರದೆ, ಸ್ತುತಿಸದೇ ಇರಲಿಕ್ಕೆ ಕಾರಣ ನಮಗೆ ಪರಲೋಕ ಜೀವಿಗಳು ತಿಳಿದ ಹಾಗೆ ದೇವರು ಸರ್ವಶಕ್ತನೆಂದು ತಿಳಿದಿಲ್ಲ. ಸರ್ವಶಕ್ತನೆಂದು ತಿಳಿದ ಪರಲೋಕದ ಜೀವಿಗಳು ಸಮಾಧಾನ ನಿರಾಳರಾಗಿದ್ದಾರೆ.
ಅವರಿಗೆ ಯಾವ ಚಿಂತೆ ಇಲ್ಲ. ಯಾಕಂದರೆ ಸರ್ವಶಕ್ತನು ನಮ್ಮ ದೇವರು. ನಾವು ನಮ್ಮ ದೇವರನ್ನು ಸರ್ವಶಕ್ತನು ಎಂಬುದಾಗಿ ನಂಬಿಲ್ಲ. ಆದ್ದರಿಂದ ನಾವು ಹೆದರಿಕೆ, ಆತಂಕ, ನಾಳೆಗಳ ಕುರಿತಾಗಿ ಕಳವಳ, ಚಿಂತೆಯಲ್ಲಿ ನಾವು ಮುಳುಗ್ತಾ ಇದ್ದೇವೆ. ಜೀವನದಲ್ಲಿ ಸಮಾಧಾನ ಇಲ್ಲದೆ ಇರಲಿಕ್ಕೆ ಕಾರಣ ನೀನು ದೇವರನ್ನು ಸರ್ವಶಕ್ತನು ಎಂಬುದಾಗಿ ಕಂಡುಕೊಂಡಿಲ್ಲ. ಸರ್ವಶಕ್ತನಾದ ದೇವರು ನಮ್ಮ ದೇವರಾದರೆ ನಾವು ಸಮಾಧಾನದ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯ. ಮತ್ತಾಯನ ಸುವಾರ್ತೆ 28:18 ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಇನ್ನು ನಾವು ದ ಸ್ಟೆಬಿಲಿಟಿ ಆಫ್ ಹಿಸ್ ಕಿಂಗ್ಡಮ್, ಆತನ ರಾಜ್ಯದ ಸ್ಥಿರತೆಯನ್ನು ನಾವು ನೋಡ್ತೇವೆ. ಸದಾ ಇರುವಾತನೇ, ಕರ್ತನೇ, ಸರ್ವಶಕ್ತನಾದ ದೇವರೇ ಸದಾ ಇರುವಾತನೇ. ವಿಚ್ ಆರ್ಟ್ ಆ್ಯಂಡ್ ವಾಸ್ಟ್ ಆ್ಯಂಡ್ ಆರ್ ಟು ಕಮ್, ಎವರ್ ಲಾಸ್ಟಿಂಗ್ ಕಿಂಗ್ಡಮ್ ಎಂಬುದಾಗಿ ಅದರ ಅರ್ಥ. ಸೈತಾನನಿಗೆ ಪರಿಮಿತಿಗಳಿದೆ, ಆದರೆ ನಮ್ಮ ದೇವರು ಇರುವಾತನು. ಅವನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ಇವತ್ತು ಇದ್ದ ಹಾಗೆ ನಾಳೆ ಇದ್ದಾನೆ, ಇರುವಾತನು. ದ ಶೂರಿಟಿ ಆಫ್ ಹಿಸ್ ಕಿಂಗ್ಡಮ್, ಆತನ ರಾಜ್ಯದ ಸುರಕ್ಷತೆ, ಭದ್ರತೆ ಏನೆಂದರೆ ನೀನು ರಾಜ್ಯ ಅಧಿಕಾರವನ್ನು ವಹಿಸಿಕೊಂಡಿದ್ದಿ. ಯು ಆರ್ ಬಿಕಮ್, ನೀನು ಅದನ್ನು ವಹಿಸಿಕೊಂಡಿದ್ದರಿಂದ ನಮಗೆ ಸುರಕ್ಷತೆ ಇದೆ ಎಂಬುದಾಗಿ ಜೀವಗಳು ಹಾಡ್ತಾ ಇದ್ದಾರೆ. ಈ ಪದವು ಭವಿಷ್ಯದಲ್ಲಿ ನಡೆಯುವುದು, ಈಗ ನಡೆದ ಹಾಗೆ ಅದು ವಿವರಿಸಿ ಬರೆಯಲಾಗಿದೆ. ನಮ್ಮ ದೇವರು ಇರುವಾತನು, ಸರ್ವಶಕ್ತನು, ವಹಿಸಿಕೊಂಡಾತನಾಗಿದ್ದಾನೆ. ಇನ್ನು ಮುಂದಿನ ಭಾಗಕ್ಕೆ ನಾವು ಹೋಗುವಾಗ 18ನೇ ವಚನದಲ್ಲಿ ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು, ಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ. ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವಿ ಎಂದು ಆರಾಧಿಸಿದರು. ಇಲ್ಲಿ ಪರಲೋಕ ಜೀವಿಗಳು ದೇವರು ರಾಜ್ಯಭಾರವನ್ನು ವಹಿಸಿಕೊಂಡದಕ್ಕಾಗಿ ಸಂತೋಷ ಪಡ್ತಾ ಇದ್ದಾರೆ. ಎರಡನೇದಾಗಿ ರಿಜಾಯ್ಸಿಂಗ್ ಓವರ್ ರಿವಾರ್ಡ್, ಪ್ರತಿಫಲಕ್ಕಾಗಿ ಅವರು ಸಂತೋಷ ಪಡ್ತಾ ಇದ್ದಾರೆ. 18ನೇ ವಚನದಲ್ಲಿ ಒಂದು ಪಾಪಿಗಳಿಗೆ ಪ್ರತಿಫಲ ಇದೆ. ಪಾಪ ಮಾಡಿದ ಸಕಲ ಮನುಷ್ಯನಿಗೂ ಒಂದು ದಿವಸ ಪ್ರತಿಫಲ ಕೊಡ್ತಾನೆ. ದೇವರನ್ನು ಇಷ್ಟು ಮಾತ್ರ ವಿರೋಧಿಸುವುದಕ್ಕೆ ಕಾರಣ ಆತನು ನ್ಯಾಯ ತೀರ್ಪು ಮಾಡುವುದರಿಂದ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯದ 14ನೇ ವಚನದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವನು. ಯಾಕೆ ಶತ್ರು ಪಾಪಿಗಳು ದೇವರಿಗೆ ವಿರುದ್ಧವಾಗಿ ನಿಲ್ಲುತ್ತಾರೆ, ಯುದ್ಧಕ್ಕೋಸ್ಕರ ಮುಂದೆ ಬರುತ್ತಾರೆ? ದೇವರನ್ನ ಸೋಲಿಸಬೇಕು. ಸೋಲಿಸದೆ ಹೋದರೆ ಅವರು ಮಾಡಿದ ಸಕಲ ಪಾಪ ಕೃತ್ಯಗಳಿಗೆ ದೇವರು ನ್ಯಾಯ ತೀರ್ಪು ಮಾಡ್ತಾನೆ. ಅವರಿಗೆ ದೇವರ ಮೇಲೆ ಹೆದರಿಕೆ ಇದೆ, ಮಾನಸಾಂತರ ಪಡಲಿಕ್ಕೆ ಇಷ್ಟ ಇಲ್ಲ, ಪಾಪಕೃತ್ಯವನ್ನು ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ, ದೇವರನ್ನ ಸೋಲಿಸಲಿಕ್ಕೆ ನೋಡ್ತಾ ಇದ್ದಾರೆ. ದೇವರು ಯಾವತ್ತೂ ಸೋಲುವಾತನಲ್ಲ. ದೇವರ ಮುಂದೆ ಶರಣಾಗತನಾಗುವುದೇ ನಮಗೆ ಇರುವ ಕೊನೆಯ ಅವಕಾಶ. ಅದು ತಿಳಿಯದ ಈ ಜನರು ದೇವರಿಗೆ ವಿರೋಧವಾಗಿ ಯುದ್ಧಕ್ಕೆ ನಿಂತಿದ್ದಾರೆ. ದೇವರು ಅಧಿಕಾರವನ್ನು ವಹಿಸಿದ್ದಾನೆ, ಅದರ ಅರ್ಥ ಆತನು ನ್ಯಾಯ ತೀರ್ಪು ಮಾಡುತ್ತಾನೆ. ಕೊನೆಯಲ್ಲಿ ದೇವರು ಲೋಕವನ್ನು ನ್ಯಾಯ ತೀರ್ಪು ಮಾಡುತ್ತಾನೆ, ಪಾಪಿಗಳನ್ನು ಮಾತ್ರವಲ್ಲ. ಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ, ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವ ಸಮಯ ಬಂದಿದೆ. ದೇವರು ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವ ಭಾಗವನ್ನು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ನಾವು ಓದ್ತೇವೆ. 11ನೇ ವಚನದಿಂದ ಬೆಳಗಿರೋ ಸಿಂಹಾಸನವನ್ನು ಕಂಡನು, ಅದರ ಮೇಲೆ ಕೂತಿದ್ದಾತನ್ನು ಕಂಡನು, ಆತನ ಎದುರಿಂದ ಭೂಮಿ ಆಕಾಶಗಳು ಓಡಿ ಹೋದವು. ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮೇಲೆ ನಿಂತಿರುವುದನ್ನು ಕಂಡೆನು. ಲೋಕದಲ್ಲಿ ಇರುವ ಸಮಸ್ತ ಜನರಿಗೆ ದೇವರು ನ್ಯಾಯ ತೀರ್ಪನ್ನು ಮಾಡ್ತಾನೆ. ಹುಟ್ಟಿದ ಮೇಲೆ ನ್ಯಾಯ ತೀರ್ಪಿದೆ. ಇಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ದಾಸರಾದ ಪ್ರವಾದಿಗಳಿಗೂ ದೇವಜನರಿಗೂ ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ ಚಿಕ್ಕವರಿಗೂ ಪ್ರತಿಫಲ ಇದೆ. ಅಂದರೆ ಸಣ್ಣವರೆಂದು ದೊಡ್ಡವರೆಂದು ಯಾರಿಗೂ ಭೇದ ವ್ಯತ್ಯಾಸವಿಲ್ಲ. ಹುಟ್ಟಿದ ಪ್ರತಿಯೊಬ್ಬನಿಗೆ ದೇವರು ನ್ಯಾಯ ತೀರ್ಪು ಕೊಡ್ತಾನೆ. ಆಮೇಲೆ ದ ಸೈನ್ಸ್ ವಿಲ್ ಬಿ ರಿವಾರ್ಡೆಡ್, ತನ್ನ ಭಕ್ತರಿಗೆ ದೇವರು ಪ್ರತಿಫಲ ಕೊಡ್ತಾನೆ. ಮಾರ್ಕನ ಸುವಾರ್ತೆ 9:41 ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಹೆಸರು ನಿಮಿತ್ತ ಒಂದು ತಂಬಿಗೆ ನೀರು ಕೊಟ್ಟರೂ ಅದಕ್ಕೆ ಪ್ರತಿಫಲ ಇದೆ ಎಂಬುದಾಗಿ. ಒಂದು ತಂಬಿಗೆ ನೀರು ನಾವು ದೇವರ ನಾಮಕ್ಕೋಸ್ಕರ ಕೊಟ್ಟರೆ ಅದಕ್ಕೂ ಪ್ರತಿಫಲ ಇದೆ. ನಾವು ಮಾಡುವ ಸಕಲ ಕಾರ್ಯಗಳಿಗೂ ಪ್ರತಿಫಲ ಕೊಡುವ ದೇವರು. ಈ ಲೋಕ ನಮ್ಮನ್ನು ಗೌರವಿಸದಿದ್ದರು, ಲೋಕ ನಮಗೆ ಯಾವ ಪ್ರತಿಫಲ ಕೊಡದಿದ್ದರು, ಪರಲೋಕದ ದೇವರು ತನ್ನ ನಾಮಕ್ಕೋಸ್ಕರ ವೆಚ್ಚ ಮಾಡಿದ ಪ್ರತಿಯೊಬ್ಬರಿಗೂ ಪ್ರತಿಫಲ ಕೊಡುವ ದೇವರಾಗಿದ್ದಾನೆ. ನೀನಿಲ್ಲಿ ಮಾಡುವ
ಸಂಗತಿಗಳು ಲೆಕ್ಕ ಇಟ್ಟು ನಿನ್ನನ್ನು ಪರಲೋಕದಲ್ಲಿ ಸನ್ಮಾನಿಸುವ ದೇವರಾಗಿದ್ದಾನೆ ನಮ್ಮ ದೇವರು. 19ನೇ ವಚನ, ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು, ಆತನ ಆಲಯದಲ್ಲಿ ಆತನ ಒಡಂಬಡಿಕೆ ಮಂಜೂಷ ಕಾಣಿಸಿತು, ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆಲಿಕಲ್ಲಿನ ಮಳೆ ಉಂಟಾಯಿತು. ದೇರ್ ಇಸ್ ಎ ರಿಜಾಯ್ಸಿಂಗ್ ಓವರ್ ಎ ರಿಯಾಲಿಟಿ. ಈ ವಾಕ್ಯ ಈ ಅಧ್ಯಾಯದಲ್ಲಿ ಬರಬಾರದ ಒಂದು ವಾಕ್ಯವಾಗಿ ನಮಗೆ ಅನಿಸಬಹುದು. ಆದರೆ ಈ ಅಧ್ಯಾಯದ ಬಹಳ ಮುಖ್ಯವಾದಂತಹ ಒಂದು ವಾಕ್ಯವಾಗಿದೆ 19ನೇ ಕೊನೆಯ ವಾಕ್ಯ. ದೇವಾಲಯ ಯಾವಾಗಲೂ ಯೆಹೂದ್ಯರ ಹಿನ್ನೆಲೆಯಲ್ಲಿ ನಿಂತು ನಾವು ವಿವರಿಸಬೇಕು. ಇಲ್ಲಿ ಯೆಹೂದ್ಯರ ಆಲಯ ನಮಗೆ ಒಂದು ಪಾಠ ಕಲಿಸುತ್ತಾ ಇದೆ. ನಾವೇ ದೇವರಿಗೆ ಆಲಯಗಳು. ಪ್ರಕಟಣೆ ಪುಸ್ತಕ 21-22 ಓದ್ತೇವೆ, ಇನ್ನೂ ಮಂದಿರವಿಲ್ಲ, ದೇವರೇ ಅಲ್ಲಿ ಮಂದಿರವಾಗಿರುವನು, ದೇವಾಲಯವಾಗಿರುವನು. ಇಲ್ಲಿ ಆಲಯ ಎಂಬುವಂಥದ್ದು ಒಂದು ವರ್ಣನಾತ್ಮಕವಾದಂತಹ ಚಿತ್ರವಾಗಿದೆ. ವಾಸ್ತವಿಕವಾಗಿ ಇಲ್ಲಿ ಆಲಯ ಎಂಬುದು ಯಜ್ಞದ ಕುರಿಯಾದ ಆತನಾಗಿದ್ದಾನೆ. ನಮಗೂ ದೇವರಿಗೂ ಇನ್ನು ಮುಂದೆ ಯಾವುದೇ ಮರೆ ಇಲ್ಲ. ಈ ಲೋಕದ ದೇವಾಲಯದ ತೆರೆ ಅತಿ ಪರಿಶುದ್ಧ ಸ್ಥಳಕ್ಕೆ ಒಬ್ಬನನ್ನು ಬಿಡದೆ ತಡೆಯುವಾಗ ದೇವರ ಬಳಿಗೆ ಹೋಗುವುದಕ್ಕೆ ಹೊಸ ಆಕ್ಸಸ್, ಹೊಸ ದಾರಿ ನಮಗೆ ದೇವರು ಮಾಡಿಕೊಟ್ಟನು. ಆದ್ದರಿಂದ ಪರಲೋಕ ರಾಜ್ಯಕ್ಕೆ ನಾವು ಹೋಗುವಾಗ ಅಲ್ಲಿ ಯಾವುದೇ ತೆರೆಮರೆಗಳಿಲ್ಲ. ದೇವರನ್ನು ಮುಖಾಮುಖಿಯಾಗಿ ನಾವು ನೋಡಬಹುದು. ದೇವರೇ ಅಲ್ಲಿ ನಮಗೆ ಆಲಯವಾಗಿರುತ್ತಾನೆ. ದ ರಿಯಾಲಿಟಿ ಆಫ್ ಅಫರ್ಮೇಷನ್, ಅದಕ್ಕೆ ಒಂದು ದೃಢೀಕರಣವನ್ನು ಕೊಡ್ತಾ ಇದ್ದಾರೆ. ಯೆಹೂದ್ಯರಿಗೆ ಮಂಜೂಷ ದೇವರ ಸಾನ್ನಿಧ್ಯವನ್ನು ನೆನಪಿಸುವಂತಹ ಒಂದು ವಸ್ತುವಾಗಿತ್ತು. ಇಲ್ಲಿ ದೇವರ ವಿಮೋಚನೆಯನ್ನು ನೆನೆಸುವಾಗ ದೇವರು ಯೆಹೂದ್ಯನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿಲ್ಲ ಎಂಬ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರು ಅನಾದಿ ಕಾಲದಲ್ಲಿ ಅಬ್ರಹಾಮನಿಗೆ ಮಾಡಿದಂತಹ ಆ ವಾಗ್ದಾನವನ್ನು ದೇವರು ನೆನಪು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ನಾವು ನಿಜವಾಗಲೂ ದೇವರ ಆಲಯವಾಗಿದ್ದೇವೆ. ದೇವರ ಬಳಿಗೆ ನಾವು ಹೋಗುವಾಗ ನಿಜವಾದ ಆಲಯವಾದ ಕ್ರಿಸ್ತನನ್ನು ನಮಗೆ ಮುಖಾಮುಖಿಯಾಗಿ ಕಾಣುವುದಕ್ಕಾಗಿ ಸಾಧ್ಯ. ನಾವು ಈ ತನಕ ನೋಡಿದಂತಹ ಸಂಗತಿಗಳು ಯೆಹೋವನು ರಾಜ್ಯಭಾರವನ್ನು ವಹಿಸಿದಾಗ ಉಂಟಾದ ಪರಲೋಕದ ಸಂತೋಷವಾಗಿದೆ. ಸರ್ವಶಕ್ತನಾದ ದೇವರ ರಾಜ್ಯ ಇರುವಾತನು, ಅಧಿಕಾರವನ್ನು ವಹಿಸಿಕೊಂಡಾತನು, ಪ್ರತಿಫಲವನ್ನು ಹಂಚುವಾತನು, ಪಾಪಿಗಳಿಗೆ ನ್ಯಾಯವನ್ನು ತೀರಿಸುವಾತನು, ಸರ್ವಶಕ್ತನಾದ ದೇವರು ಈ ಕರ್ತನು ರಾಜ್ಯಭಾರವನ್ನು ವಹಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ತಾತ್ಕಾಲಿಕವಾಗಿ ಸೈತಾನ ಕೈಯಲ್ಲಿ ರಾಜ್ಯಭಾರ ಇರುವುದಾದರೂ ಒಂದು ದಿವಸ ನಮ್ಮ ದೇವರು ಅದನ್ನು ತನ್ನ ಕೈವಶ ಮಾಡಿಕೊಡುತ್ತಾನೆ. ಇವತ್ತು ತಾತ್ಕಾಲಿಕವಾಗಿ ಅವನ ಕೈಯಲ್ಲಿದೆ, ಆದರೆ ಒಂದು ದಿವಸ ನಿತ್ಯವಾಗಿ ನಮ್ಮ ದೇವರ ಕೈ ಸೇರುತ್ತದೆ. ಆವಾಗ ಈ ಲೋಕದಲ್ಲಿ ನಿಂದೆ, ಕಷ್ಟ, ಅಪಮಾನ, ವೇದನೆ ಅನುಭವಿಸಿದ ತನ್ನ ಜನರನ್ನು ಈ ಆಡಳಿತದಲ್ಲಿ ಈ ಅಧಿಕಾರವನ್ನು ವಹಿಸುವುದಕ್ಕೆ ನಮ್ಮನ್ನು ಆತನು ಪಾಲುಗಾರರನ್ನಾಗಿ ಮಾಡುತ್ತಾನೆ. ನಾವು ಇಲ್ಲಿ ಅನುಭವಿಸಿದ್ದು, ನಾವಿಲ್ಲಿ ಕಳೆದುಕೊಂಡದ್ದು, ಅದರ ಬೆಲೆ ಏನೆಂದು ಈಗ ನಮಗೆ ಅರ್ಥವಾಗುವುದಿಲ್ಲ. ಪರಲೋಕ ರಾಜ್ಯಕ್ಕೆ ಹೋಗುವಾಗ ಅದರ ಶ್ರೇಷ್ಠತೆ ನಮಗೆ ಅರ್ಥ ಆಗ್ತದೆ. ಇದು ಆತ್ಮಿಕ ರೀತಿಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ಕಣ್ಣಿಗೆ ಯಾವುದು ಈಗ ಕಾಣುತ್ತಾ ಇಲ್ಲ, ಇದು ನಿಜವೋ ಎಂಬಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತವೆ. ಆದರೆ ಕಾಣುವುದೆಲ್ಲ ತಾತ್ಕಾಲಿಕ, ಕಾಣದೇ ಇರುವುದು ನಿತ್ಯವಾಗಿದೆ. ನಾವಿವತ್ತು ಕಾಣುವ ಈ ಪ್ರಪಂಚ, ಈ ಆಡಳಿತ, ಈ ವ್ಯವಸ್ಥೆಗಳೆಲ್ಲ ತಾತ್ಕಾಲಿಕ, ಕಾಣದೇ ಇರುವುದು ನಿತ್ಯ. ಅಂದರೆ ವಿಸಿಬಲ್ ಆಗಿ ಕಣ್ಣಿಗೆ ಕಾಣುವುದಿರುವುದಾದರೆ ಇನ್ವಿಸಿಬಲ್ ಆದದ್ದು ಇದೆ ಎಂಬುದಾಗಿ ಅದರ ಅರ್ಥ. ನಮ್ಮ ಶರೀರ ವಿಸಿಬಲ್ ಆದ ಭಾಗವೂ ಇದೆ, ಇನ್ವಿಸಿಬಲ್ ಆದ ಭಾಗವಿದೆ. ಕಾಣುವಂತಹ ಭಾಗ ಕೈ, ಕಾಲು, ಕಣ್ಣು, ಮೂಗು ಇದೆಲ್ಲ ಕಾಣುವಂತಹ ಭಾಗ. ಆದರೆ ಇನ್ವಿಸಿಬಲ್ ಆದ ಭಾಗವಿದೆ, ಹೃದಯ, ಒಳಗಿನ ಅಂಗಾಂಗಗಳು, ಅದು ನಿಮಗೆ ಕಾಣಲ್ಲ. ಅದು ಕಾಣಬೇಕಾದ್ರೆ ಕೊಯ್ದು ನೋಡಬೇಕು ಅದರೊಳಗೆ ಏನಿದೆ ಎಂಬುದಾಗಿ. ಸಾಧಾರಣ ನಮ್ಮ ಕಣ್ಣಿಗೆ ಒಳಗಿನ ಅಂಗಗಳು ಕಾಣುವುದಿಲ್ಲ. ಅದೇ ರೀತಿ ಲೋಕದಲ್ಲೂ ಕಾಣುವುದು ಇದೆ, ಕಾಣದೇ ಇರುವುದು ಇದೆ. ನಾನಿಲ್ಲಿ ಹೇಳ್ತಾ ಇರುವಂತಹ ಈ ಸಂಗತಿ ಈಗ ನಮ್ಮ ಕಣ್ಣ ಮುಂದೆ ಇಲ್ಲ, ಇನ್ವಿಸಿಬಲ್ ಆಗಿದೆ. ಅಂದ ಮಾತ್ರಕ್ಕೆ ಅದು ಇಲ್ಲ, ಅದು ನಡೆಯಲ್ಲ, ಅಂಥದ್ದೇನು ಆಗಲ್ಲ ಅಂತ ಅದರ ಅರ್ಥ ಅಲ್ಲ. ಹಾಗೆ ಯಾರಾದರೂ ಅಂದುಕೊಂಡ್ರೆ ನಿಮ್ಮ ಒಳಗಣ ಅಂಗವನ್ನು ನೀವು ನಂಬದೇ ಇರುವ ಹಾಗಿರುತ್ತದೆ. ಹೊರಗೆ ಇರುವುದಕ್ಕಿಂತ ಜಾಸ್ತಿ ಅಂಗಾಂಗಗಳು ಒಳಗಡೆ ಇದೆ, ಕಾಣುವುದಕ್ಕಿಂತ ಹೆಚ್ಚಿನದು ಕಾಣದವುಗಳಾಗಿದೆ. ಒಂದು ವೇಳೆ ನೀವು ಈಗ ಯಾವುದು ಕಾಣುತ್ತಾ ಇಲ್ಲವಲ್ಲ, ಈಗಿರುವ ಸಂಗತಿ ಹೇಳಿ ಎಂಬುದಾಗಿ
ಚಿಂತಿಸುತ್ತಿರುವುದಾದರೆ, ನಾನು ಹೇಳುವಂತಹ ಈ ಸಂಗತಿಗಳು ಇನ್ವಿಸಿಬಲ್ ಆದ ಸಂಗತಿಗಳು ಈಗ ಅದು ಯಾವುದು ನಮ್ಮ ಮುಂದೆ ಕಾಣದೇ ಇರುವುದಾದರೂ, ದೇವರು ತನ್ನ ದಾಸರ ಮೂಲಕ ಮಾತನಾಡುವಾಗ, ತನ್ನ ವಾಕ್ಯದ ಮೂಲಕ ಮಾತನಾಡುವಾಗ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ನಿಜವಾದ ಸಂಗತಿಗಳಾಗಿರುವುದರಿಂದ ಈ ಕಾಣದೇ ಇರುವಂತಹ ಸಂಗತಿಗಳು ಅತಿ ಬೇಗನೆ ಪ್ರಕಟಗೊಳ್ಳುವುದಕ್ಕಾಗಿದೆ. ಈಗ ನಮ್ಮ ಮುಂದೆ ಕಾಣದೇ ಇದ್ದರೂ ಅದು ಅತಿ ಬೇಗನೆ ಪ್ರತ್ಯಕ್ಷವಾಗ್ತದೆ. ನಮ್ಮ ದೇವರು ಪರಲೋಕದಿಂದ ಬರುತ್ತಾನೆ, ಆತನು ರಾಜ್ಯಭಾರವನ್ನು ಬಯಸುತ್ತಾನೆ. ಈ ಕಾಣುವ ಲೋಕವು ಅಧಿಕಾರಗಳೆಲ್ಲ, ಆಡಳಿತಗಳೆಲ್ಲ ಕಿತ್ತು ಹೋಗ್ತದೆ. ದೇವರು ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಒಬ್ಬ ಅರಸನು ಇಡೀ ವಿಶ್ವವನ್ನು ಆಳುತ್ತಾನೆ. ಆ ಸಮಯದಲ್ಲಿ ಇವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸಿ ಆತನ ಮಕ್ಕಳಾಗಿ ಜೀವನ ಮಾಡುವ ನಾನು ನೀನು ಆತನೊಂದಿಗೆ ರಾಜ್ಯಭಾರದಲ್ಲಿ ಭಾಗಿಗಳಾಗುತ್ತೇವೆ. ಎಷ್ಟು ಮಂದಿಗೆ ಆ ಕರ್ತನೊಂದಿಗೆ ಬಾಳುವುದಕ್ಕಾಗಿ ಆಸೆ ಇದೆ, ಬಯಸುತ್ತೀರಿ? ಅದಕ್ಕಾಗಿ ನಾವೇನು ಖರ್ಚು ಮಾಡಬೇಕಾಗಿಲ್ಲ, ಅದಕ್ಕಾಗಿ ನಾವು ದೊಡ್ಡ ಸಾಹಸವೇನು ಮಾಡಬೇಕಾಗಿಲ್ಲ. ಸರಳವಾಗಿ ಒಂದು ಸಂಗತಿ ಮಾಡು, ನಮ್ಮ ಹೃದಯವನ್ನು ಈಗಲೇ ಕರ್ತನಿಗಾಗಿ ಕೊಡು. ಸ್ವಾಮಿ, ನನ್ನ ಹೃದಯದೊಳಗೆ ನೀನು ಬಾ, ನನ್ನನ್ನು ನಿನ್ನ ಮಗನಾಗಿ ಮಾರ್ಪಡಿಸು, ನನ್ನ ಕರ್ತನಾಗಿ ನನ್ನ ಕರ್ತೃತ್ವವನ್ನು ನೀನು ವಹಿಸು, ನನ್ನ ಪಾಪವನ್ನು ತ್ಯಜಿಸಿ ನಿನ್ನೊಂದಿಗೆ ಒಂದು ನೂತನ ಜೀವನಕ್ಕಾಗಿ ನಾನು ನನ್ನನ್ನು ಒಪ್ಪಿಸ್ತೇನೆ ಎಂಬುದಾಗಿ ನೀವು ಹೃದಯದಿಂದ ಪ್ರಾರ್ಥನೆ ಮಾಡಿ, ಹೃದಯದಿಂದ ಯೇಸುವನ್ನು ದೇವರಾಗಿ ನಂಬಿ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಒಂದು ಹೊಸ ಜೀವನಕ್ಕಾಗಿ ತೀರ್ಮಾನ ಮಾಡಿಕೊಂಡು ಸ್ವಾಮಿಯನ್ನು ಹೃದಯಕ್ಕೆ ಬರಮಾಡುವುದಾದರೆ, ನಿಮ್ಮ ಕತ್ತಲೆಯ ಅಂಧಕಾರದ ಪಾಪಮಯವಾದ ಹೃದಯದಲ್ಲಿ ದೇವರು ಹೊಸ ಬೆಳಕನ್ನು ಚೆಲ್ಲಿ ಆತನು ರಕ್ಷಕನಾಗಿ ನಿಮ್ಮನ್ನು ಆಡಳಿತ ಮಾಡುತ್ತಾನೆ. ಹಾಗೆ ಕ್ರಿಸ್ತನೊಂದಿಗೆ ಒಂದು ಜೀವನ ನಡೆಸುವಾಗ ಅದರ ಕೊನೆ ಎಂಬುದು ಪರಲೋಕ ರಾಜ್ಯ, ನಿತ್ಯ ರಾಜ್ಯವಾಗಿರುತ್ತದೆ. ಅದಕ್ಕಾಗಿ ಈ ಎಲ್ಲ ಪ್ರೇಕ್ಷಕರಿಗೆ ನಾನು ಆಹ್ವಾನವನ್ನು ಕೊಡುತ್ತಾ, ಆ ಕರ್ತನೊಂದಿಗಿರುವ ಆ ಯುಗ ಯುಗಾಂತರಗಳಿರುವ ಆಳ್ವಿಕೆಗೆ ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇಂದಿನ ತರಗತಿಯನ್ನು ಮುಗಿಸ್ತೇನೆ. ನಮಗೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅತಿ ಬೇಗನೆ ರಾಜ್ಯಭಾರವನ್ನು ವಹಿಸುವುದಕ್ಕಾಗಿದ್ದಿ ಎಂಬ ಆತ್ಮಿಕ ಸಂಗತಿಯನ್ನು ನಮಗೆ ನೀನು ವಿವರಿಸಿಕೊಟ್ಟಿದ್ದಿ. ನೀನು ಯುಗ ಯುಗಾಂತರಗಳಲ್ಲೂ ಆಳುವುದಕ್ಕಾಗಿ, ನೀನು ಸ್ಥಿರವಾಗಿ ಆಳುವುದಕ್ಕಾಗಿ, ರಾಜ್ಯಭಾರವನ್ನು ವಹಿಸುವುದಕ್ಕೋಸ್ಕರ ನೀನು ಬರಲಿಕ್ಕಿದ್ದಿ. ಆ ಸಮಯದಲ್ಲಿ ನಮ್ಮನ್ನು ಆ ಆಡಳಿತದಲ್ಲಿ ನೀನು ಪಾಲುಗಾರನನ್ನಾಗಿ ಮಾಡುತ್ತಿ ಎಂಬುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ಸೌಭಾಗ್ಯವನ್ನು ಅನುಭವಿಸುವುದಕ್ಕೆ ಪಾಪ, ಲೋಕ, ಈ ಲೋಕದ ವ್ಯವಸ್ಥೆಗಳು ಅಡ್ಡಿಪಡಿಸುತ್ತಿರುವ ನನ್ನ ಪ್ರಿಯ ಸಹೋದರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರು ಸಹ ಈ ಸತ್ಯವನ್ನು ತಿಳಿದು ಈ ಸೌಭಾಗ್ಯವನ್ನು ಕಳೆದುಕೊಳ್ಳದೆ ದೇವರೇ, ನಿನ್ನ ಬರೋಣದಲ್ಲಿ ಅವರು ಕಾಣಿಸಲ್ಪಡುವಂತೆ, ನಿನ್ನ ನೃತ್ಯ ರಾಜ್ಯದಲ್ಲಿ ಅವರು ಒಂದು ಅಂಗವಾಗಿ ಮಾರ್ಪಡುವಂತೆ ಸಹಾಯ ಮಾಡು. ಅದಕ್ಕಾಗಿ ಅವರೆಲ್ಲ ಪಾಪಗಳನ್ನು ತೊಳೆದು ನಿನ್ನ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆವು ಪರಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಕ್ಲಾಸಿನಲ್ಲಿ ನಾವು 12ನೇ ಅಧ್ಯಾಯಕ್ಕೆ ಪ್ರವೇಶಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಬಹಳ ಮುಖ್ಯವಾದಂತಹ ಕೆಲವು ಸಂಗತಿಗಳು ನಾವು ಕಲೀಲಿಕ್ಕಿದ್ದೇವೆ. ಅದಕ್ಕಾಗಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು.